ಅಭಿರಾಮಿ 2 ಚೂಡಿದಾರ್ ತೆಗೆದುಕೊಳ್ಳೋಣ ಎಂದುಕೊಂಡ ಆದಿ ಟೆಕ್ಸ್ಟೈಲ್ಸ್ಗೆ ಹೋಗಿದ್ದಳು. ಚೂಡಿದಾರ್ ಆಯ್ಕೆ ಮಾಡುತ್ತಿರುವಾಗ ಅಲ್ಲಿದ್ದ ಸೇಲ್ಸ್ ಗರ್ಲ್ಸನ್ನು ಮಾತನಾಡಿಕೊಳ್ಳುತ್ತಿರುವುದನ್ನು ಅವಳ ಕಿವಿಗೆ ಬಿತ್ತು. ಆದರೂ ಅಗ್ನಿ ಸರ್ ಅವಳ ಜೊತೆ ಮಾತ್ರ ಇಷ್ಟು ಬೇಗ ಸಲುಗೆಯಿಂದ ಇರ್ತಾರೆ ಅಂತ ಯಾರಾದರೂ ಅಂದುಕೊಂಡಿದ್ರಾ? ವಿಚಿತ್ರವಾದ ಹುಡುಗಿ. ಗಂಡಸರನ್ನು ಹೇಗೆ ಮರಳು ಮಾಡಬೇಕು ಅಂತ ಅವಳಿಗೆ ಚೆನ್ನಾಗಿ ಗೊತ್ತು. ರಾಗಿ ತನ್ನ ಜೊತೆ ಕೆಲಸ ಮಾಡುವ ಹೊಸ ಸೇಲ್ಸ್ ಗರ್ಲ್ ಬಳಿ ಹೇಳಿದ್ಲು. ಅದೇ ತಾನೇ ಅನಾಥ ಹುಡುಗಿ ಅಲ್ವಾ ಆ ಭೂಮಿ? ಯಾರು ಕೇಳುವವರಿಲ್ಲ ಹೇಳುವವರಿಲ್ಲ ಅಲ್ವಾ? ಅಹಂಕಾರಿ. ಆದರೂ ನೇರವಾಗಿ ಓನರ್ಗೆ ಬಲೆ ಹಾಕಿದ್ದಾಳಲ್ಲ, ಜಾಣೆ ಕಣೆ. ರಾಗಿ ಹೇಳಿದ್ದಕ್ಕೆ ದನಿಗೂಡಿಸುತ್ತಾ ಸಿಂಧು ಕೂಡ ಉತ್ತರಿಸಿದಳು. ಏನಿದು ಇಲ್ಲಿ ಮಾತುಕತೆ? ಕಸ್ಟಮರ್ ಬಂದಿದ್ರು, ಬಟ್ಟೆ ತೆಗೆದುಕೊಡದೆ ಮಾತನಾಡಿಕೊಂಡು ನಿಂತಿದ್ದೀರಾ? ಅಲ್ಲಿಗೆ ಬಂದ ಸರಿತಾ ಹೇಳಿದ ತಕ್ಷಣ ಇಬ್ಬರು ಮಾತು ನಿಲ್ಲಿಸಿ ತಮ್ಮ ಕೆಲಸ ಮಾಡಲು ಶುರು ಮಾಡ್ತಾರೆ. ಅಷ್ಟೊತ್ತಿನವರೆಗೂ ಅವರ ಮಾತನ್ನು ಗಮನಿಸುತ್ತಿದ್ದ ಅಭಿ ಸರಿತಾಳ ಬಳಿ ಹೋದ್ಲು. ಸರಿತಾ ಅಕ್ಕ, ಸ್ವಲ್ಪ ಇಲ್ಲಿ ಬನ್ನಿ. ಅಭಿಯನ್ನು ನೋಡಿದ ತಕ್ಷಣ ಸರಿತಾ ಗೌರವದಿಂದ ಅವಳ ಬಳಿ ಹೋದ್ಲು. ಏನು ಮೇಡಮ್? ಸರಿತಾ ಅಕ್ಕ, ಯಾರು ಈ ಭೂಮಿ? ಹೊಸ ಸ್ಟಾಫಾ? ಹೌದು ಮೇಡಮ್. ಅವಳು 2 ದಿನದ ಹಿಂದೆ ಮೆಟ್ಟಿಲಿನಿಂದ ಜಾರಿ ಬಿದ್ದಳು. ಈಗ ಅವಳು ರಜೆಯಲ್ಲಿದ್ದಾಳೆ. ಅಗ್ನಿ ಸರ್ ಅವಳ ಮನೆಗೆ ಹೋಗಿದ್ರು. ಈಗ ಅವಳ ಬಗ್ಗೆ ಅಂಗಡಿಯಲ್ಲಿ ಸ್ವಲ್ಪ ಕೆಟ್ಟದಾಗಿ ಮಾತನಾಡ್ಕೊಳ್ತಾ ಇದ್ದಾರೆ. ಅವಳು ಬಹಳ ಕೆಟ್ಟ ಹುಡುಗಿ ಮೇಡಮ್. ನಮ್ಮ ಸರ್ ಹಾಗಲ್ಲ. ಅವರು ಯಾರ ಜೊತೆನೂ ಅಷ್ಟು ಸಲುಗೆಯಿಂದ ಇರೋರಲ್ಲ. ಆದರೆ ಇವಳ ಜೊತೆ ಮಾತ್ರ ಇಷ್ಟೊಂದು ಸಲುಗೆಯಿಂದ ಇದ್ದಾರೆ. ಸರಿತಾ ಅರ್ಧಕ್ಕೆ ಮಾತು ನಿಲ್ಲಿಸಿದಳು. ಸ್ವಲ್ಪ ಚಾಡಿ ಹೇಳುವ ಬುದ್ಧಿ ಇದ್ದ ಸರಿತಾ ಭೂಮಿಯ ಮೇಲಿದ್ದ ಸಿಟ್ಟಿನಿಂದಲೇ ಅಗ್ನಿಯನ್ನು ಕೂಡ ಸೇರಿಸಿ ಅಭಿಯ ಬಳಿ ಹೇಳಿದಳು. ಆದರೆ ಅವಳಿಗೆ ಅಭಿ ಮತ್ತು ಅಗ್ನಿಯ ಸಂಬಂಧ ಮುರಿದು ಬಿದ್ದ ವಿಷಯ ಏನೂ ಗೊತ್ತಿರಲಿಲ್ಲ. ಜೊತೆಗೆ ಭೂಮಿಯ ವಿಚಾರವಾಗಿ ಅಗ್ನಿ ಬೈದಿದ್ದ ಸಿಟ್ಟು ಕೂಡ ಸರಿತಾಳ ಮನಸ್ಸಿನಲ್ಲಿ ಸಾಕಷ್ಟಿತ್ತು. ಅಭಿಯ ಕಣ್ಣುಗಳು ತುಂಬಿ ಬಂದವು. ಯಾಕೋ ಅವಳಿಗೆ ಅಲ್ಲಿ ನಿಲ್ಲಲು ಮನಸ್ಸಾಗಲಿಲ್ಲ. ಅವಳು ಆಫೀಸ್ನತ್ತ ಹೋಗೋದನ್ನು ನೋಡಿ ಸರಿತಾ ಕ್ರೂರವಾಗಿ ನಕ್ಕಳು. ತನ್ನ ಕಾಲಿಗೆ ತಾನೇ ಕೊಡಲಿ ಏಟು ಹಾಕಿಕೊಂಡಿದ್ದೇನೆ ಎಂಬುದು ಅವಳಿಗೆ ತಿಳಿದಿರಲಿಲ್ಲ. ಅಭಿ ಆಫೀಸ್ಗೆ ಹೋದಾಗ ಅಲ್ಲಿ ಅರವಿಂದ ಇದ್ದಕ್ಕಿದ್ದಂತೆ ಅವಳನ್ನು ಕಂಡು ಅವನಿಗೂ ಸ್ವಲ್ಪ ಆಶ್ಚರ್ಯವಾಯಿತು. ಯಾರು ಈ ಭೂಮಿ? ಅವನು ಮಾತನಾಡುವ ಮುನ್ನವೇ ಅಭಿಯ ಅರವಿಯನ್ನು ಕೇಳಿದಳು. ಅವನ ಕಣ್ಣುಗಳು ಒಮ್ಮೆ ಸಣ್ಣದಾದವು. ಹೇಳಿ ಅರವಿ ಅಣ್ಣ, ಯಾರು ಅವಳು? ಅಗ್ನಿಗೂ ಅವಳಿಗೂ ಇರೋ ಸಂಬಂಧ ಏನು? ಅವರಿಬ್ಬರು ಪ್ರೀತಿಯಲ್ಲಿದ್ದಾರಾ? ಹೌದು. ಅಭಿಯ ಪ್ರಶ್ನೆಗೆ ಹಿಂದಿನಿಂದ ಉತ್ತರ ಬಂದದ್ದನ್ನು ಕೇಳಿ ಅವಳು ಬೆಚ್ಚಿ ಬಿದ್ದು ಹಿಂದಿರುಗಿ ನೋಡಿದಳು. 2 ಕೈಗಳನ್ನು ಎದೆಗೆ ಅಡ್ಡಲಾಗಿ ಕಟ್ಟಿಕೊಂಡು ನಿಂತಿದ್ದ ಅಗ್ನಿಯನ್ನು ಅಭಿರಾಮಿ ನೋವಿನಿಂದ ನೋಡಿದಳು. ಇಷ್ಟೊಂದು ನೋವು ಕೊಡಬೇಕಾ ನನಗೆ? ತುಂಬಿ ಹರಿಯುತ್ತಿರುವ ಕಣ್ಣೀರನ್ನು ಒರೆಸಿಕೊಳ್ಳದೆಯೇ ಅಭಿರಾಮಿ ಅಗ್ನಿಯ ಬಳಿ ನಡೆದು ಹೋದಳು. ಆದರೆ ಅವನು ಅವಳ ಮುಖವನ್ನು ಕೂಡ ನೋಡದೆ ತಿರಸ್ಕಾರದಿಂದ ಮುಖ ತಿರುಗಿಸಿದ. ಅಗ್ನಿ, ನನ್ನಿಂದ ಆಗ್ತಿಲ್ಲ. ಹೀಗೆ ಬೆಂದುಕೊಂಡು ಬದುಕೋದಿಕ್ಕೆ ನಂಗೆ ಸಾಧ್ಯ ಇಲ್ಲ. ಒಂದೇ ಒಂದು ಬಾರಿ ಆದರೂ ಹೇಳಿ ನನ್ನನ್ನು ಪ್ರೀತಿಸ್ತೀನಿ ಅಂತ. ನನಗೆ ಗೊತ್ತು ನಿಮಗೆ ಯಾವತ್ತಿಗೂ ಬೇರೆ ಹುಡುಗಿಯರನ್ನು ಮನಸಾರೆ ಪ್ರೀತಿಸೋದಕ್ಕೆ ಸಾಧ್ಯ ಇಲ್ಲ ಅಂತ. ಯಾರು ಹೇಳಿದ್ದು? ಅಗ್ನಿ ನಗುತ್ತಲೇ ಕೇಳ್ದ. ನನಗೆ ಹೀಗೆ ಮಾಡುವಾಗ ನಿಮಗೆ ಎಲ್ಲಿಂದ ಸಂತೋಷ ಸಿಗತ್ತೆ ಅಗ್ನಿ? ಏನೇ ಮಾಡಿದ್ರೂ ನಿಮಗೆ ನಿಮ್ಮ ಮೊದಲ ಹೆಂಡತಿಯ ಜೊತೆ ಬಹಳ ಕಾಲ ಬದುಕಲು ಸಾಧ್ಯವಿಲ್ಲ. ಮತ್ತೇನು ನೋಡಿ ಇಷ್ಟೊಂದು ಜಂಬ ಮಾಡ್ತಿದ್ದೀರಾ? ಬ್ರಹ್ಮಾನಂದ ಸ್ವಾಮಿಗಳು ಹೇಳಿದ್ದೆಲ್ಲ ಇಲ್ಲಿಯವರೆಗೂ ಹಾಗೇನೆ ನಡೆದಿದೆ. ಆದರೂ ನೀವು ನನ್ನನ್ನು ಇಷ್ಟು ಸುಲಭವಾಗಿ ಬಿಟ್ಟು ಬಿಡ್ತಿದ್ದೀರಲ್ಲ. ನನಗೊಂದು ವಿಷಯ ಖಂಡಿತ ಗೊತ್ತು. ಅವಳು ಸತ್ತ ಮೇಲೆ ನೀವು ನನ್ನ ಬಳಿಯೇ ಬರ್ತೀರಾ. ಏಕೆಂದರೆ ನನ್ನ ಪ್ರೀತಿ ಸತ್ಯವಾದದ್ದು. ಅಭಿರಾಮಿ ಹಠದಿಂದ ಕಣ್ಣೀರು ಒರೆಸಿಕೊಂಡು ಹೇಳಿದಾಗ ಅಗ್ನಿ ಮುಂದಕ್ಕೆ ಬಂದು ಟೇಬಲ್ ಮೇಲೆ ಕುಳಿತು ನಗುತ್ತಲೇ ಚಪ್ಪಾಳೆ ತಟ್ಟಿದ. ನಿನ್ನ ಈ ಅಭಿನಯಕ್ಕೆ ಆಸ್ಕರ್ ಕೊಟ್ಟರು ಸಾಲದು ಕಣೆ. ಮತ್ತೇನು ಹೇಳಿದೆ? ಬ್ರಹ್ಮಾನಂದ ಸ್ವಾಮಿಗಳು ಬ್ರಹ್ಮಾನಂದ ಸ್ವಾಮಿಗಳು ಹೇಳಿದ್ದ. ಅದನ್ನು ನಾವು ಒಮ್ಮೆ ನೋಡಬೇಕು. ಹುಟ್ಟು ಸಾವನ್ನ ನಿರ್ಧರಿಸೋದು ಮೇಲಿರುವವನು. ಅದನ್ನು ಬಿಟ್ಟು ಈ ಬ್ರಹ್ಮಾನಂದ ಸ್ವಾಮಿಗಳೆಲ್ಲ ಇದನ್ನೆಲ್ಲ ನಿರ್ಧರಿಸೋದು. ಇನ್ನು ನನ್ನ ಮೊದಲ ಹೆಂಡತಿ ಸಾಯುವ ವಿಚಾರ, ಅದನ್ನೇ ತಾನೇ ನಾನೀಗ ಕೇಳಿದ್ದು. ಅದನ್ನೇ ತಾನೇ ನಾನೀಗ ಹೇಳಿದ್ದು. ಹುಟ್ಟು ಸಾವು ಆತ್ನೇ ನಿರ್ಧರಿಸೋದು. ಇನ್ನು ನನ್ನ ಜಾತಕದ ದೋಷದಿಂದ ಅವಳಿಗೆ ಏನಾದರೂ ಆದರೆ ಅವಳ ಜೊತೆಗೆ ನಾನು ಮಣ್ಣಾಗ್ತೇನೆ. ಅದೇ ಕಣೆ ಪ್ರೀತಿ ಅಂದರೆ. ಅದನ್ನು ಬಿಟ್ಟು ನೀನು ಹೇಳಿದ ಹಾಗೆ ತಾಳಿ ಕಟ್ಟಿದ ಹೆಂಡತಿ ಸತ್ತ ತಕ್ಷಣ ನಿನ್ನನ್ನು ಹುಡ್ಕೊಂಡು ಬರೋದಲ್ಲ ಪ್ರೀತಿ. ಅಗ್ನಿ ಹೇಳಿದ್ದನ್ನು ಕೇಳಿದಾಗ ಅಭಿರಾಮಿಯಲ್ಲಿ ಕೋಪ ಮತ್ತು ಹಠ ಒಟ್ಟಿಗೆ ಉಕ್ಕಿ ಬಂತು. ಹಾಗಾದರೆ ನಾನು ನಿಮ್ಮನ್ನು ಪ್ರೀತಿಸಿದ್ದು ಸುಳ್ಳ? ಹೇಳಿ. ಅವಳು ಹುಚ್ಚು ಹಿಡಿದಂತೆ ಅಗ್ನಿಯ ಶರ್ಟನ್ನು ಹಿಡಿದುಕೊಂಡು ಕೇಳ್ತಾಳು.
ಕೈ ತೆಗೆ ಮೈ ಮೇಲಿಂದ. ನಿನ್ನ ಹುಚ್ಚಾಟಗಳನ್ನೆಲ್ಲ ಸಹಿಸಿಕೊಂಡಿದ್ದ ಒಬ್ಬ ಅಗ್ನಿ ಇದ್ದ, ಅವನು ಸತ್ತೋದ. ಅಂಗಡಿಗೆ ಡ್ರೆಸ್ ತೆಗೆದುಕೊಳ್ಳಲು ಬಂದಿದ್ರೆ ತೆಗೆದುಕೊಂಡು ಇಲ್ಲಿಂದ ಹೋಗು. ಸುಮ್ಮನೆ ನನ್ನ ಮೈ ಮೇಲೆ ಬೀಳೋದಕ್ಕೆ ಬರಬೇಡ. ನನ್ನ ಕಣ್ಣೀರು ಹಾಕಿಸಿ ನೀವು ಇನ್ನೊಬ್ಬಳ ಜೊತೆ ನೆಮ್ಮದಿಯಾಗಿ ಬದುಕಲ್ಲ. ಇದು ಅಭಿರಾಮಿ ಹೇಳ್ತಾ ಇರೋದು. ಹಠದಿಂದ ಹಾಗೆ ಹೇಳಿ ಹೊರಟು ಹೋದ ಅಭಿರಾಮಿಯನ್ನ ಅಗ್ನಿ ಕ್ರೂರವಾಗಿ ನೋಡ್ದ. ಅಗ್ನಿ ಅವಳ ತಪ್ಪನ್ನು ತಿದ್ದಿಕೊಳ್ಳಲು ಒಂದು ಅವಕಾಶ ಕೊಡಬಹುದಿತ್ತಲ್ವಾ ನೀನು? ಅರ್ವಿ ಯೋಚಿಸ್ತಾ ಕೇಳ್ದ. ಆಮೇಲೆ ಒಮ್ಮೆ ಒಂದೇ ಕ್ಷಣದಲ್ಲಿ ನನ್ನ ಪ್ರೀತಿಯೇ ಬೇಡ ಎಂದವಳಿಗೆ ನಾನು ಹೇಗೆ ನಂಬಿ ಅವಕಾಶ ಕೊಡೋದು? ಜೊತೆಯಾಗಿರೋದಷ್ಟೇ ಅಲ್ಲ, ಬಿಟ್ಟು ಕೊಡೋದು ಪ್ರೀತಿಯೇ ಕಣೋ. ನನ್ನ ಜೊತೆ ಬದುಕಲು ಭಯ ಅಂತ ಹೇಳಿದ್ಲು. ಅದಕ್ಕೆ ನಾನು ಅವಳನ್ನು ಸ್ವತಂತ್ರವಾಗಿ ಬಿಡಲಿಲ್ವಾ? ಆದರೆ ನಾನು ಯಾರನ್ನೂ ಪ್ರೀತಿಸದೆ ಹೀಗೆ ನೋವು ಅನುಭವಿಸ್ಬೇಕಾ? ಅಗ್ನಿ ಸಂಕಟದಿಂದ ಕಣ್ಣುಗಳನ್ನು ಬಿಗಿಯಾಗಿ ಮುಚ್ಚಿಕೊಂಡ. ಅಗ್ನಿ, ಇಲ್ಲ ಅರ್ವಿ, ನಾನೀಗ ಸರಿ ಇದ್ದೀನಿ. ಇಲ್ಲಿ ಸಣ್ಣದೊಂದು ಕೆಲಸವಿದೆ, ನೀನು ಬಾ. ಅಗ್ನಿ ಹಾಗೆ ಹೇಳಿ ಹೊರಗೆ ಹೋದ. ಸೀರೆ ವಿಭಾಗದಲ್ಲಿ ನಿಂತಿದ್ದ ಸರಿತಾಳ ಬಳಿಯೇ ಅವನು ನೇರವಾಗಿ ಹೋದ. ಸರಿತಾ? ಅಗ್ನಿಯ ಗಂಭೀರವಾದ ಧ್ವನಿ ಕೇಳಿ ಸರಿತಾ ಬೆಚ್ಚಿ ಬಿದ್ದು ಹಿಂತಿರುಗಿ ನೋಡಿದಳು. ಏನು ಸರ್? ಅವಳು ಗಾಬರಿಯಿಂದ ಕೇಳಿದಳು. ಅದನ್ನು ನಾನೇ ಹೇಳಬೇಕಾ ಸರಿತಾ? ಈ ಅಂಗಡಿಗೆ ಕೆಲಸಕ್ಕೆ ಬಂದರೆ ಕೆಲಸ ಮಾಡಬೇಕು. ಅದನ್ನು ಬಿಟ್ಟು ನನ್ನ ಮತ್ತು ಇಲ್ಲಿ ಕೆಲಸ ಮಾಡೋ ಒಬ್ಬ ಹುಡುಗಿ ಬಗ್ಗೆ ಕೆಟ್ಟದಾಗಿ ಮಾತನಾಡೋದಲ್ಲ. ಹಾಗಾಗಿ ಸರಿತಾ, ನೀವು ಹೋಗಬಹುದು. ಆಫೀಸ್ನಿಂದ ಏನಾದರೂ ಬರಬೇಕಿದ್ರೆ ಪಡೆದುಕೊಳ್ಳಿ. ಅಗ್ನಿ ಹೇಳಿದ್ದನ್ನು ಕೇಳಿ ಅವಳಿಗೆ ಆಘಾತವಾಯಿತು. ಸರ್ ಪ್ಲೀಸ್, ನಾನು ಯಾವ ತಪ್ಪನ್ನು ಮಾಡಿಲ್ಲ. ಪ್ಲೀಸ್, ನನ್ನ ಮತ್ತು ಭೂಮಿಯ ಬಗ್ಗೆ ಅಭಿರಾಮಿಗೆ ಕೆಟ್ಟದ್ದಾಗಿ ಹೇಳಿದ್ದು ಯಾರು ಅಂತ ನಾನು ಹೇಳಬೇಕಾ? ಅಗ್ನಿಯ ಧ್ವನಿ ಏರಿದ ತಕ್ಷಣ ಸರಿತಾ ನಡುಗಿದಳು. ಓಹೋ, ಹಾಗಾಯ್ತಾ? ಇದನ್ನೆಲ್ಲ ಹೇಳಲು ನಿಮಗೆ ಧೈರ್ಯ ಎಲ್ಲಿಂದ ಬಂತು ಸರಿತಾ? ಇಲ್ಲೇ ಕೆಲಸ ಮಾಡಿಕೊಂಡು ನಮಗೆ ಮೋಸ ಮಾಡ್ತಿದ್ದೀರಾ? ಅರ್ವಿ ಕೂಡ ಬಂದಿದ್ದರಿಂದ ಅವಳು ಅಳಲು ಶುರು ಮಾಡಿದಳು. ಗ್ರಾಹಕರು ಗಮನಿಸುತ್ತಿರುವುದನ್ನು ಕಂಡು ಅಗ್ನಿ ಅರ್ವಿಯ ಕೈ ಹಿಡಿದ. ಅರ್ವಿ, ಬೇಡ, ಕಸ್ಟಮರ್ಸ್ ಇದ್ದಾರೆ. ಸರಿತಾ, ನೀವು ಹೋಗಿ. ನಾನು ನಿಮಗೆ ಒಂದು ಬಾರಿ ಎಚ್ಚರಿಕೆ ಕೊಟ್ಟಿದ್ದೆ, ಆದರೆ ಮತ್ತೆ ಇದೇ ಕೆಲಸವನ್ನು ಮಾಡಿದ್ದೀರಾ. ಮತ್ತೆ ಇದೇ ಕೆಲಸ ಮಾಡಿದರೆ ಬಿಡಲ್ಲ ಸರಿತಾ. ನಿಮ್ಮ ಕೆಲಸವನ್ನು ಇಲ್ಲಿಗೆ ನಿಲ್ಲಿಸಬಹುದು. ಅಗ್ನಿ ಕಟ್ಟುನಿಟ್ಟಾಗಿ ಹೇಳಿದ್ದನ್ನು ಕೇಳಿ ಸರಿತಾ ಅಳುತ್ತಾ ಅವನ ಕಾಲಿಗೆ ಬಿದ್ದಳು. ಸರ್, ನನ್ನನ್ನು ಕೆಲಸದಿಂದ ತೆಗಿಬೇಡಿ. ನನ್ನ ಕೈಗೆ ಸಿಗುವ ಈ ಸಂಬಳದಿಂದಲೇ ನನ್ನ ಕುಟುಂಬ ಎಲ್ಲ ನಡೀತಾ ಇರೋದು. ಇನ್ನು ಮುಂದೆ ಯಾವತ್ತೂ ನನ್ನಿಂದ ಈ ತಪ್ಪಾಗಲ್ಲ ಸರ್. ಪ್ಲೀಸ್ ಸರ್. ಎಲ್ಲರ ಮುಂದೆನೇ ಸರಿತಾ ಕಾಲಿಗೆ ಬಿದ್ದು ಅಳುತ್ತಿರುವುದನ್ನು ಕಂಡು ಅಗ್ನಿ ಸಿಟ್ಟಿನಿಂದ ಹಿಂದೆ ಸರಿದ. ಸರಿತಾ, ಎದ್ದೇಳಿ ಮೊದಲು. ಇಲ್ಲಿಯವರೆಗೆ ನಾನು ಎಲ್ಲರ ಜೊತೆಗೆ ಗೌರವದಿಂದಲೇ ನಡೆದುಕೊಂಡಿದ್ದೇನೆ. ಆದರೂ ನಿಮಗೆ ಹೀಗೆಲ್ಲ ಮಾತನಾಡಲು ನಾಚಿಕೆ ಆಗಲ್ವಾ? ಸರಿ, ಈಗ ನಾನು ನಿಮ್ಮನ್ನು ಕೆಲಸದಿಂದ ತೆಗಿತಾ ಇಲ್ಲ, ಆದರೆ ಇದು ಕೊನೆಯ ಎಚ್ಚರಿಕೆ ನಿಮಗೆ. ತಪ್ಪು ಮಾಡಿದರೆ ಅಗ್ನಿ ಹಾಗೆ ಹೇಳಿ ಆಫೀಸ್ನತ್ತ ನಡೆದ. ಸರಿತಾ, ವಾಶ್ರೂಮ್ಗೆ ಹೋಗಿ ಮುಖ ತೊಳೆದುಕೊಂಡು ಬನ್ನಿ. ಹೋಗಿ. ಅರ್ವಿ ಅವಳಿಗೆ ಹಾಗೆ ಹೇಳಿ ಅಗ್ನಿಯ ಹಿಂದೆ ಹೋದ. ಭೂಮಿ ಕಾಲೇಜಿಗೆ ಹೋಗಲು ಶುರು ಮಾಡಿದಳು. ಆದರೆ ಅಂಗಡಿಗೆ ಬರಬೇಡ ಎಂದಿದ್ದರಿಂದ ಅವಳಿಗೆ ಬಹಳ ಬೇಸರವಾಗಿತ್ತು. ಅವಳು ಕಾಲೇಜಿಗೆ ಹೋದಾಗ ಮನೆಯ ಅಗತ್ಯ ವಸ್ತುಗಳನ್ನು ಅರ್ವಿ ಮತ್ತು ಅಗ್ನಿ ತಂದುಕೊಟ್ಟಿದ್ದರು. ಹಾಗಾಗಿ ಬೇರೆ ತೊಂದರೆ ಏನೂ ಇರಲಿಲ್ಲ. ಆದರೂ ಅಗ್ನಿಯನ್ನು ಒಮ್ಮೆ ನೋಡಲಾಗದ್ದಕ್ಕೆ ಅವಳಿಗೆ ತುಂಬ ಸಂಕಟವಾಗುತ್ತಿತ್ತು. ಅಂದು ರಾತ್ರಿ ನಿದ್ದೆ ಬಾರದೆ ಅವಳು ಹೊರಳಾಡುತ್ತಾ ಇದ್ಲು. ಯಾಕೋ ಮನಸ್ಸಿಗೆ ವಿಪರೀತ ಸಂಕಟವಾಗುತ್ತಿತ್ತು. ಬೆಳಗ್ಗೆ ಒಮ್ಮೆ ದೇವಸ್ಥಾನಕ್ಕೆ ಹೋಗಿ ಬರೋಣವೆಂದು ಅವಳಿಗೆ ಅನಿಸ್ತು. ಬೆಳಗಾಗಲಿ ಎಂದು ಕಾಯುತ್ತಾ ಮಲಗಿದಳು. ಬೆಳಗ್ಗೆ ಬೇಗನೆ ಎದ್ದು ಮನೆಯ ಕೆಲಸಗಳನ್ನೆಲ್ಲ ಮುಗಿಸಿ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಲು ತಯಾರಾಗ್ತಾ ಇದ್ದಾಗ ಒಂದು ಕಾರು ಅಂಗಳಲ್ಲಿ ಬಂದು ನಿಂತಿತು. ಭೂಮಿ ಇದ್ಯಾವುದೂ ಅರಿಯದೆ ಗುಲಾಬಿ ಬಣ್ಣದ ಚೂಡಿದಾರ್ ತೊಟ್ಟು ಕೂದಲು ಹೆಣೆದು ಬಿಟ್ಟುಕೊಂಡಿದ್ದಳು. ಒಳಗೆ ಬಂದ ರಾಜ ಮತ್ತು ಶ್ರೀಜಾಳನ್ನ ಕಂಡು ಕೇಶವ ಅಜ್ಜ ಎದ್ದು ಬಂದರು. ಭೂಮಿ ಎಲ್ಲಿದ್ದಾಳೆ? ರೇಷ್ಮೆ ಸೀರೆಯುಟ್ಟಿದ್ದ ಶ್ರೀಜಾ ಕೇಳಿದ್ದನ್ನು ಕಂಡು ಕೇಶವ ಅಜ್ಜ ಅವರನ್ನು ಕಣ್ಣು ಕಿರಿಯದಾಗಿಸಿ ನೋಡಿದರು. ಕೇಳಿಸ್ಲಿಲ್ವಾ? ಅವಳೆಲ್ಲಿದ್ದಾಳೆ? ಶ್ರೀಜಾ ಧ್ವನಿ ಏರಿಸಿದಳು. ಅವಳನ್ನು ಯಾಕೆ ನೋಡಬೇಕು? ಕೇಶವ ಅಜ್ಜ ತಿರಸ್ಕಾರದಿಂದ ತುಟಿ ಕೊಚ್ಚಿದರು. ಇವತ್ತು ಅವಳು ಮದುವೆ. ನಾನು ಅವತ್ತು ಮದುವೆ ನಿಶ್ಚಯಿಸಿದ್ದ ಜೀವನ್ನ ಹುಷಾರಿಲ್ಲದಿರುವಿಕೆಗೆ ಈಗ ಸರಿಯಾಗಿದೆ. ಹಾಗಾಗಿ ಇವತ್ತೇ ಮದುವೆ ಮಾಡೋಣ ಅಂತ ಬಂದಿದ್ದೀವಿ ನಾವು. ಒಳಗೆ ಯಾರೋ ಬಂದ ಸದ್ದು ಕೇಳಿ ಹೊರಬಂದ ಭೂಮಿ ಅಲ್ಲೇ ನಿಂತುಕೊಂಡು ಬಿಟ್ಟಳು. ಅವಳ ಕಣ್ಣುಗಳು ಉರಿಯತೊಡಗಿದವು. ಥು, ಹುಟ್ಟಿಸಿದ ಮಾತ್ರಕ್ಕೆ ನೀನೊಬ್ಬ ಅಪ್ಪನ ದ್ರೋಹಿ. ನನ್ನ ಮೊಮ್ಮಗಳ ಜೀವನದ ಜೊತೆ ಆಟವಾಡಬೇಕಾ ನೀನು? ಹೊರಗೆ ಹೋಗೋ ನಾಯಿ. ಕೇಶವ ಅಜ್ಜ ಸಿಟ್ಟಿನಿಂದ ಕೂಗಾಡಿದಾಗ ರಾಜ ಆ ವೃದ್ಧನನ್ನ ಹಿಡಿದು ನೆಲಕ್ಕೆ ತಳ್ಳಿದ. ಅಜ್ಜ,
ಭೂಮಿ ಓಡಿ ಬಂದು ಕೇಶವ ಅಜ್ಜನನ್ನ ಎತ್ತಿ ನಿಲ್ಲಿಸಿದಾಗ ರಾಜ ಅವಳ ಕೂದಲನ್ನು ಹಿಡಿದು ಮುಂದೆ ಎಳೆದು ನಿಲ್ಲಿಸಿದ. ಮರ್ಯಾದೆಯಿಂದ ಹೋಗಿ ಇದನ್ನೆಲ್ಲ ಉಟ್ಟುಕೊಂಡು ಬಾ. ದೇವಸ್ಥಾನದಲ್ಲಿ ಜೀವನ್ ಮತ್ತು ಅವನ ತಾಯಿ ಕಾಯ್ತಾ ಇದ್ದಾರೆ. ಬೇಗ ರೆಡಿ ಬಾ. ಇಲ್ಲ, ನಾನಿದಕ್ಕೆಲ್ಲ ಒಪ್ಪಲ್ಲ. ನನಗೆ ಆತ ಇಷ್ಟ ಇಲ್ಲ. ಭೂಮಿ ಮೊದಲ ಬಾರಿಗೆ ರಾಜನ ಎದುರು ಧ್ವನಿ ಎತ್ತಿದಳು. ಆದರೆ ಅವಳ ಕೆನ್ನೆಗೆ ಬಲವಾಗಿ ಏಟು ಬಿತ್ತು. ಅವಳಿಗೆ ತಲೆ ತಿರುಗಿದಂತಾಯಿತು. ನೆಲಕ್ಕೆ ಬಿದ್ದ ಅವಳನ್ನು ಕೈ ಹಿಡಿದು ಎಳೆದು ರಾಜ ಎಬ್ಬಿಸಿ ನಿಲ್ಲಿಸಿದ. ನಿನ್ನ ತಾಯಿಯ ಹಾಗೆ ಬೇಲಿ ಹಾರಬಹುದು ಅಂತ ಅಂದುಕೊಂಡ್ರೆ ನಿನ್ನನ್ನೇನು ಮಾಡ್ತೀನಿ ನೋಡು. ಅವಳ ಕೆನ್ನೆಯನ್ನು ಗಟ್ಟಿಯಾಗಿ ಹಿಂಡಿ ಅವರು ತಂದಿದ್ದ ಕವರ್ಗಳನ್ನೆಲ್ಲ ಅವಳ ಕೈಗಿತ್ತರು. ಇದನ್ನೆಲ್ಲ ಹಾಕ್ಕೊಂಡು ಬಾ, ಇಲ್ಲಾಂದರೆ ಇವರಿಬ್ಬರನ್ನ ತುಳಿದು ಸಾಯಿಸ್ತೀನಿ ನಾನು. ನೆಲದ ಮೇಲೆ ಸುಸ್ತಾಗಿ ಕುಳಿತಿದ್ದ ಕೇಶವ ಅಜ್ಜ ಮತ್ತು ನಾಣಿ ಅಜ್ಜಿಯರನ್ನು ಅವಳು ಸಂಕಟದಿಂದ ನೋಡಿದಳು. ನಮ್ಮನ್ನು ಕೊಂದರೂ ಪರವಾಗಿಲ್ಲ ಮಗಳೇ, ನೀನು ಇದಕ್ಕೆಲ್ಲ ಒಪ್ಪಬೇಡ. ನಾಣಿ ಅಜ್ಜಿ ಅಳುತ್ತಾ ಹೇಳಿದಾಗ ಇಲ್ಲಿಯವರೆಗೂ ತನ್ನನ್ನು ಸಾಕಿ ಬೆಳೆಸಿದವರನ್ನು ಕೈ ಬಿಡಲು ಅವಳಿಗೆ ಸಾಧ್ಯವಾಗಲಿಲ್ಲ. ಎಲ್ಲೆಡೆಯೂ ಸೋತು ಹೋದವಳಿಗೆ ತಾನು ಪ್ರೀತಿಸಿದವರಿಗಾಗಿ ತನ್ನ ಜೀವ ಕೊಟ್ಟಾದರೂ ಅವರನ್ನು ಉಳಿಸಿಕೊಳ್ಳುವುದೊಂದೇ ದಾರಿಯಾಗಿತ್ತು. ಅವಳು ಅಸಹಾಯಕತೆಯಿಂದ ಅವರನ್ನು ನೋಡಿ ಅತ್ತಳು. ಬಾ ಇಲ್ಲಿ, ಬಾಗಿಲು ಮುಚ್ಚುವ ಮುನ್ನ ಅಲ್ಲಿರಬೇಕು. ಶ್ರೀಜಾ ಅವಳ ಕೈ ಹಿಡಿದು ಕೋಣೆಗೆ ಕರೆದುಕೊಂಡು ಹೋಗಲು ಮುಂದಾದಾಗ ನಾನು ಒಬ್ಬಳೇ ಡ್ರೆಸ್ ಚೇಂಜ್ ಮಾಡಿಕೊಂಡು ಬರ್ತೀನಿ. ಭೂಮಿ ಕೈಯನ್ನು ಬಿಡಿಸಿಕೊಂಡ್ಳು. ಕೋಣೆಗೆ ಹೋಗಿ ಏನಾದರೂ ಹುಚ್ಚಾಟ ಮಾಡಿದರೆ ಆಮೇಲೆ ನಿನ್ನ ಮುನ್ನವೇ ಇವರಿಬ್ಬರು ಪರಲೋಕ ಸೇರಿರ್ತಾರೆ. ರಾಜ ಕ್ರೂರವಾಗಿ ಹೇಳಿದಾಗ ಅವಳು ಅವರನ್ನು ನೋಡಿ ಕೋಣೆಯೊಳಗೆ ಹೋಗಿ ಬಾಗಿಲು ಹಾಕಿಕೊಂಡಳು. ಏನು ಮಾಡಬೇಕೆಂದು ತಿಳಿಯದೆ ಅವಳು ಹಾಸಿಗೆಯ ಮೇಲೆ ಕುಳಿತು ಜೋರಾಗಿ ಅಳತೊಡಗಿದ್ಲು. ಆಮೇಲೆ ಮೊಬೈಲ್ ತೆಗೆದುಕೊಂಡು ಬೇಗನೆ ಬಾಸಿಗೆ ಕರೆ ಮಾಡಿದ್ಲು. ಆದರೆ ಮೊಬೈಲ್ ಸ್ವಿಚ್ ಆಫ್ ಅಂತ ಬಂದಾಗ ಅವಳು ಕುಸಿದು ಹೋದ್ಲು. ಮತ್ತೆ ನಿರೀಕ್ಷೆಯಿಂದ ಕರೆ ಮಾಡಿದ್ಲು. ಆದರೆ ನಿರಾಸೆಯೇ ಅವಳಿಗೆ ಉತ್ತರವಾಗಿತ್ತು. ಅವಳು ಎಲ್ಲ ದೇವರನ್ನ ಕೂಡ ನೆನೆದು ಅತ್ತಳು. ಕೊನೆಗೆ ಏನೋ ನೆನಪಾದಂತೆ ಅಗ್ನಿಯ ನಂಬರ್ಗೆ ಕಾಲ್ ಮಾಡಿದ್ಲು. ಒಂದು ರಿಂಗ್ ಪೂರ್ತಿ ಆದರೂ ಕಾಲ್ ಅಟೆಂಡ್ ಆಗಲೇ ಇಲ್ಲ. ಭೂಮಿ ಅಳುತ್ತಲೇ ಮತ್ತೆ ಕರೆ ಮಾಡಿದ್ಲು. ಇದೊಂದೇ ಕೊನೆಯ ಭರವಸೆ, ಇಲ್ಲದಿದ್ದರೆ ಅವಳು ಭಯದಿಂದ ಜೀವನನ್ನು ನೆನೆಸಿಕೊಂಡಳು. ಶ್ರೀ ಮೇಲಿದ್ದ ಸಿಟ್ಟು ಮತ್ತು ತನ್ನ ದೇಹವನ್ನು ಕಂಡಿದ್ದ ಕಾಮದಿಂದ ಆತ ತನ್ನನ್ನು ಸುಮ್ಮನೆ ಬಿಡೋದಿಲ್ಲ ಎಂದು ನೆನೆದು ಅವಳು ಬೆಚ್ಚಿ ಬಿದ್ದಿದಳು. ಭಗವಂತ, ಇಲ್ಲಿಯಾದರೂ ನನ್ನನ್ನು ಕಾಪಾಡು. ಅವಳು ದೇವರನ್ನ ಪ್ರಾರ್ಥಿಸುತ್ತಲೇ ಮತ್ತೊಮ್ಮೆ ಕಾಲ್ ಮಾಡಿದ್ಲು. ಇಲ್ಲ, ಇನ್ನೂ ಯಾವ ದಾರಿನೂ ಇಲ್ಲ. ಅವಳ ದೇಹ ತಣ್ಣಗಾಯಿತು. ಇನ್ನೇನು ಮಾಡುವುದು? ಜೀವನನ್ನು ನೆನೆಸ್ಕೊಂಡ್ರೆ ಭೂಮಿಯೊಳಗೆ ಹೂತು ಹೋಗುವಷ್ಟು ಅವಳಿಗೆ ಅಸಹ್ಯ ಮತ್ತು ಭಯವಾಗುತ್ತಿತ್ತು. ಅಗ್ನಿ ಸ್ನಾನ ಮುಗಿಸಿ ಬಂದಾಗ ಮೊಬೈಲ್ನಲ್ಲಿ 3 ಮಿಸ್ಡ್ ಕಾಲ್ ಇದ್ದಿದ್ದನ್ನು ಕಂಡು ಭೂಮಿ ಅಗ್ನಿಯ ಕಣ್ಣುಗಳು ಅರಳಿದವು. ಏನಿದು ಇದ್ದಕ್ಕಿದ್ದಂತೆ ಕಾಲ್? ಏನಾದರೂ ಹುಷಾರಿಲ್ವಾ? ಅಥವಾ ಅವಳೇ ಮತ್ತೆ ಮಾಡ್ತಾಳಾ? ನೋಡ್ತೀನಿ. ಅವನು ಮೊಬೈಲನ್ನು ಅಲ್ಲೇ ಇಟ್ಟು ಕನ್ನಡಿಯಲ್ಲಿ ಮುಖ ನೋಡಿಕೊಳ್ಳುತ್ತಾ ಕೂದಲು ಸರಿಪಡಿಸಿಕೊಂಡು ಬಟ್ಟೆ ತೊಟ್ಟುಕೊಂಡ. ಆದರೂ ಅವನ ಯೋಚನೆಗಳೆಲ್ಲ ಭೂಮಿಯ ಬಳಿನೇ ಓಡಾಡ್ತಾ ಇದ್ವು. ಯಾಕೆ ಕಾಲ್ ಮಾಡಿರಬಹುದು? ಕಾಲ್ ಬ್ಯಾಕ್ ಮಾಡಲಾ? ಅಗ್ನಿ ಹಾಸಿಗೆಯ ಮೇಲೆ ಕುಳಿತುಕೊಂಡು ಮೊಬೈಲನ್ನು ಕೈಯಲ್ಲಿ ಹಿಡಿದು ಹಣೆಗೆ ತಟ್ಟಿಕೊಳ್ಳುತ್ತಾ ಭೂಮಿಗೆ ತನ್ನ ಕಾಲ್ ಕೆಳಗಿನ ನೆಲವೇ ಕುಸಿದು ಹೋದಂತೆ ಭಾಸವಾಯಿತು. ಎಲ್ಲವೂ ಮುಗಿಯಿತು ಎಂದುಕೊಂಡಾಗ ಶ್ರೀಜಾ ಬಾಗಿಲು ಬಡಿಯತೊಡಗಿದಳು. ಆಗ್ಲಿಲ್ವಾ ನೀನು ರೆಡಿ? ಇನ್ನೂ ಬಾಗಿಲು ತೆಗಿ. ಬೇರೆ ದಾರಿ ಇಲ್ಲದೆ ಅವಳು ಬಾಗಿಲು ತೆಗೆಯಲು ಹೋಗುವಾಗ ಮೊಬೈಲ್ ವೈಬ್ರೇಟ್ ಆಗುತ್ತಿರುವುದನ್ನು ಗಮನಿಸಿದಳು. ಭೂಮಿ ಓಡಿ ಹೋಗಿ ಮೊಬೈಲನ್ನು ತೆಗೆದು ನೋಡುತ್ತಾಳೆ. ಅಗ್ನಿಯಿಂದ ಕರೆ ಬರ್ತಾ ಇತ್ತು. ಅವಳು ಗಾಬರಿಯಿಂದಲೇ ಕಾಲ್ ಅಟೆಂಡ್ ಮಾಡಿ ಕಿವಿಗೆ ಇಟ್ಟುಕೊಂಡ್ಳು. ಅಗ್ನಿಯ ತುಟಿಗಳಲ್ಲಿ ಸಣ್ಣ ನಗು ಮೂಡಿತು. ಅಗ್ನಿ. ಭೂಮಿ ಅಳುತ್ತಾ ಕರೆದಾಗ ಅವನು ಎಚ್ಚೆತ್ತುಕೊಂಡ. ಏನಾಯಿತು? ಯಾಕೆ ಅಳ್ತಿದೀಯಾ ಭೂಮಿ? ಇವತ್ತು ನನ್ನ ಮದುವೆ. ಆ ಜೀವನ ಜೊತೆ ಮದುವೆ ಮಾಡಿಸೋದಕ್ಕೆ ನನ್ನನ್ನು ಕರೆದುಕೊಂಡು ಹೋಗ್ತಿದ್ದಾರೆ ಅಪ್ಪ ಮತ್ತು ಚಿಕ್ಕಮ್ಮ. ನನ್ನ ಮುಂದೆ ಬೇರೆ ದಾರಿ ಏನೂ ಇಲ್ಲ. ಸಹಾಯ ಮಾಡಲು ಯಾರೂ ಕೂಡ ಇಲ್ಲ. ನನ್ನನ್ನು ಹೇಗಾದರೂ ಕಾಪಾಡ್ತೀರಾ ಪ್ಲೀಸ್? ಅವಳು ಅಳುತ್ತಾ ಕೇಳಿದಾಗ ಅಗ್ನಿ ಕೂತಲ್ಲಿಂದ ಹಾರಿ ಎದ್ದು ನಿಂತ. ಭೂಮಿ, ಅಳ್ಬೇಡ. ಈ ಸಮಯದಲ್ಲಿ ಧೈರ್ಯವಾಗಿರಬೇಕು. ನಾನು ಹೇಳೋದನ್ನು ಕೇಳು. ರಿಲ್ಯಾಕ್ಸ್ ಆಗು. ಈಗ ಸಮಾಧಾನ ಮಾಡಿಕೊಂಡು ವಿಷಯ ಹೇಳು. ಎಲ್ಲಿ? ಅಲ್ಲಿನ ಪರಿಸ್ಥಿತಿ ಏನು? ಅಗ್ನಿ ಸಮಾಧಾನ ಪಡಿಸುತ್ತಾ ಕೇಳಿದಾಗ ಅವಳು ಎಲ್ಲವನ್ನ ಬಿಡಿಸಿ ಹೇಳಿದಳು. ನನಗೆ ಯಾರೂ ಇಲ್ಲ ಅಗ್ನಿ. ಅಜ್ಜನನ್ನು ಅಪ್ಪ ತಳ್ಳಾಡಿದ. ಅಜ್ಜಿಯನ್ನು ಸಾಯಿಸೋಕ್ಕೂ ಕೂಡ ಹೆದರಲ್ಲ ಅವರು. ಅವಳು ಸಣ್ಣ ಧ್ವನಿಯಲ್ಲಿ ಅಳುತ್ತಾ ಹೇಳುವಾಗ ಅಗ್ನಿಗೆ ಅವಳ ಪರಿಸ್ಥಿತಿ ಅರ್ಥವಾಗಿತ್ತು. ನಾನು ಭೂಮಿಯನ್ನು ಒಂದು ವಿಷಯ ಕೇಳಿದರೆ ನನಗೆ ಸರಿಯಾದ ಉತ್ತರ ಕೊಡಬೇಕು.
ಒಂದು ವೇಳೆ ಇಷ್ಟವಿಲ್ಲ ಎಂದರೂ ನಾನು ಸಹಾಯ ಮಾಡಲ್ಲ ಅಂತ ಹೇಳಿದಿರಬೇಡ. ಭೂಮಿಗೆ ಈ ಅಗ್ನಿಯನ್ನು ಮದುವೆಯಾಗಿ ಭಾರದ್ವಾಜ ಮನೆತನದ ಸೊಸೆಯಾಗಿ ಬರಲು ಇಷ್ಟವಿದೆಯಾ ನಿನಗೆ? ಆ ಕ್ಷಣದಲ್ಲಿ ಭೂಮಿ ಉಸಿರಾಡಲು ಮರೆತು ಬಿಟ್ಟಿದ್ದಳು. ಭೂಮಿ, ನಮಗೆ ಸಮಯ ಇಲ್ಲ. ಜೊತೆಗೆ ನನಗೆ ಉತ್ತರ ಕೊಡೋ ಮುನ್ನವೇ ಇನ್ನೊಮ್ಮೆ ಯೋಚಿಸಬೇಕು. ನನ್ನ ಜಾತಕದ ದೋಷ, ಆಮೇಲೆ ಸಾವಿನ ಬಗ್ಗೆ. ನಾನು ನಿಮಗೆ ತಕ್ಕವಳಲ್ಲ ಅಗ್ನಿ. ಅವನಿಗೆ ಉತ್ತರಿಸುವಾಗ ಅವಳು ಅತ್ತು ಬಿಟ್ಟಿದ್ದಳು. ಆಸ್ತಿ, ಹಣ ನನ್ನ ಹೆಂಡತಿಯಾಗುವ ಬೇಕಾದ ಯೋಗ್ಯತೆ ಅಲ್ಲ. ನನ್ನನ್ನು ಪ್ರೀತಿಸಲು ಮತ್ತು ಯಾವುದೇ ಪರಿಸ್ಥಿತಿಯಲ್ಲೂ ನನಗೆ ಬೆಂಬಲವಾಗಿ ನಿಲ್ಲಬಲ್ಲ ನನ್ನ ಅರ್ಧಾಂಗಿಯಾಗುವ ಮನಸ್ಸು ಮಾತ್ರ ಸಾಕು. ಹೇಳು. ನಮ್ಮ ಬಳಿ ಸಮಯವಿಲ್ಲ. ನನ್ನವಳಿಗೆ ನೋವು ಕೊಡಲು ನಾನು ಇನ್ಯಾರಿಗೂ ಬಿಡೋದಿಲ್ಲ. ಅಥವಾ ನನ್ನ ಜಾತಕದ ದೋಷಕ್ಕೆ ಹೆದರಿ ಹಾಗೆ ಹೇಳಿದ್ದೀಯಾ? ನನಗೆ ಒಪ್ಪಿಗೆ ಇದೆ. ಅವನು ಹೇಳಿ ಮುಗಿಸುವ ಮುನ್ನವೇ ಅವಳು ಉತ್ತರಿಸಿದಾಗ ಅಗ್ನಿಗೆ ಸಂತೋಷದಿಂದ ಕಣ್ಣು ಕಾಣದಂತಾಯಿತು. ಸಾಕು, ನೀನು ಅವರ ಜೊತೆನೇ ಹೋಗು. ಹೊರಡುವಾಗ ತಾತ ಮತ್ತು ಅಜ್ಜಿಯ ಆಶೀರ್ವಾದ ಪಡೆಯಲು ಕೂಡ ಮರಿಬೇಡ. ಆಮೇಲೆ ಅವರು ತಂದು ಕೊಟ್ಟಿದ್ದಕ್ಕೂ ಯಾವುದನ್ನು ಹಾಕಿಕೊಳ್ಳಬೇಡ. ತಡ ಮಾಡಬೇಡ, ಹೊರಡು. ನಾನೂ ಇಲ್ಲ. ಇನ್ನು ತಡ ಮಾಡಿದರೆ ನಮ್ಮ ಕೈ ಮೀರಿ ಹೋಗುತ್ತೆ. ಹೋಗು, ನಾನಿದ್ದೀನಿ ಅಲ್ವಾ? ಅವನು ಸಮಾಧಾನ ಮಾಡಿ ಅವಳನ್ನು ಕಳುಹಿಸುವಾಗ ಮುಂದಿನ ದಿನಗಳೆಲ್ಲ ಅವಳದ್ದೇ ಆಗಲಿವೆ ಎಂಬುದು ಅವಳಿಗೆ ತಿಳಿದಿರಲಿಲ್ಲ. ಭೂಮಿ ಬಾಗಿಲು ತೆಗೆದುಕೊಂಡು ಬರುವುದನ್ನು ಕಂಡು ಶೀಜಾ ಕೋಪದಿಂದ ಅವಳತ್ತ ಓಡಿ ಬಂದ್ಲು. ನಿನಗೆ ರೆಡಿ ಆಗು ಅಂತ ಹೇಳಿದರೆ ನೀನು ಇಲ್ಲಿಯವರೆಗೂ ಏನು ಮಾಡ್ತಾ ಇದ್ದೆ? ಮುಹೂರ್ತದ ಸಮಯ ಆಯಿತು. ಭೂಮಿ ಏನು ಹೇಳಿದೆ ಅವರನ್ನು ನೋಡುತ್ತಾ ನಿಂತಳು ಅಷ್ಟೆ. ನಿನಗೆ ಹೇಳಿದ್ದು ಇದೆಲ್ಲ ಹಾಕಿಕೊಂಡು ಬಾ ಅಂತ. ಶೀಜಾ ಸಿಟ್ಟಿನಿಂದ ಅವಳ ಕೈ ಹಿಡಿದಾಗ ಅವಳು ಕೈಯನ್ನು ಬಿಡಿಸಿಕೊಂಡ್ಳು. ನನ್ನ ಮೈ ಮುಟ್ಟಿದ್ರೆ ಸರಿ ಇರಲ್ಲ. ನಾನು ಈ ಬಟ್ಟೆಯಲ್ಲೇ ಬರ್ತೀನಿ. ನನ್ನನ್ನು ಹೇಗೆ ನೋಡಿ ಮದುವೆ ಆಗಲು ಸಾಧ್ಯವಿಲ್ಲ ಅಂದರೆ ಆತ ನನ್ನನ್ನು ಮದುವೆ ಆಗೋದೇ ಬೇಡ. ಭೂಮಿಯ ಮಾತುಗಳಲ್ಲಿ ಎಂದಿಗಿಂತ ಹೆಚ್ಚಿನ ಗಾಂಭೀರ್ಯವಿತ್ತು. ರಾಜ ಮತ್ತು ಶೀಜಾಳನ್ನು ಅವಳ ಮುಂದೆ ಒಮ್ಮೆ ಕಕ್ಕಾಬಿಕ್ಕಿಯಾದರು. ರಾಜ ಅವಳನ್ನೊಮ್ಮೆ ನೋಡಿ ತಕ್ಷಣ ಜೀವನ್ಗೆ ಕಾಲ್ ಮಾಡಿ ವಿಷಯ ತಿಳಿಸಿದ. ಜೀವನ್ ಮನಸ್ಸಿನಲ್ಲಿ ಹೇಗಾದರೂ ಮಾಡಿ ಅವಳನ್ನು ಮದುವೆ ಆಗೋದಷ್ಟೇ ಗುರಿಯಾಗಿತ್ತು. ಹಾಗಾಗಿ ಅವಳನ್ನು ಹಾಗೆಯೇ ಕರೆತಿರಲು ಅವನು ಹೇಳಿದ. ರಾಜ ಮತ್ತು ಶೀಜಾ ಕರೆದುಕೊಂಡು ಹೋಗಲು ಮುಂದಾದಾಗ ಭೂಮಿ ತಾತ ಮತ್ತು ಅಜ್ಜಿಯ ಕಾಲು ಮುಟ್ಟಿ ನಮಸ್ಕರಿಸಿದಳು. ಇಬ್ಬರು ಬೇಸರ ಮಾಡ್ಕೊಳ್ಬೇಡಿ. ನನ್ನ ಕುತ್ತಿಗೆಗೆ ಏನೇ ಆದರೂ ಆ ದುಷ್ಟ ತಾಳಿ ಕಟ್ಟಲ್ಲ. ಒಂದು ವೇಳೆ ಹಾಗೇನಾದರೂ ಆದರೆ ತಾತ ಅಜ್ಜಿ ನನ್ನನ್ನು ಮರೆತು ಅತ್ತೆಯ ಬಳಿಗೆ ಹೊರಟು ಹೋಗಿ. ಸಾಯಬೇಕಾಗಿ ಬಂದರೂ ಆತ ನನ್ನ ದೇಹವನ್ನು ಮುಟ್ಟಲು ನಾನು ಬಿಡಲ್ಲ. ಭೂಮಿ ಇಷ್ಟು ದೃಢವಾಗಿ ಇಲ್ಲಿಯವರೆಗೆ ಯಾವತ್ತೂ ಮಾತನಾಡಿದ್ದನ್ನು ಅವರು ಕಂಡಿರಲಿಲ್ಲ. ಹಾಗಾಗಿ ಅವಳನ್ನು ಕಂಡು ಅವರಿಗೆ ಭಯವಾಗಿತ್ತು. ಮಗಳೇ, ಇನ್ನು ಇಲ್ಲೇ ನಿಂತರೆ ಅವರು ಗಲಾಟೆ ಮಾಡ್ತಾರೆ. ನಾನು ಹೋಗಿ ಬರ್ತೀನಿ ಅಜ್ಜ. ಅವಳು ಹಾಗೆ ಹೇಳಿ ಅವರಿಬ್ಬರ ಹಣೆಗೆ ಮುತ್ತಿಟ್ಟು ಹೊರಗೆ ನಡೆದಳು. ಅವಳು ಹೋಗೋದನ್ನು ನೋಡಿ ಆ ವೃದ್ಧ ದಂಪತಿ ಎದೆ ಬಿರಿಯುವಂತೆ ಅಳತೊಡಗಿದರು. ಈ ಥರದ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕತೆಗಳನ್ನು ನಾನು ನಿಮ್ಮ ಮುಂದೆ ತಗೊಂಡು ಬರ್ತೀನಿ. ಹಾಗಿದ್ರೆ ಮಿಸ್ ಮಾಡದೆ ನಮ್ಮ ಯೂಟ್ಯೂಬ್ ಚಾನಲ್ ಕಥಾಸಾಗರ ಯೂಟ್ಯೂಬ್ ಚಾನಲ್ನ ಇವತ್ತೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಇವತ್ತೇ ಶೇರ್ ಮಾಡಿ. ಧನ್ಯವಾದಗಳು.